ಕೋವಿಡ್ ಅಂತ ಸಮಯದಲ್ಲಿ ಪ್ರಜಾಕೀಯ ಪಕ್ಷದ ಕೊಡುಗೆ ಏನು? ಯಾಕೆ ಸರ್ ಗೌರ್ಮೆಂಟ್ ನಾವು ಕೊಡುಗೆ ಕೊಟ್ಟಿದ್ದೀವಿ, ಇಲ್ಲ ಇದೆಲ್ಲ ಸರ್, ಸರಿ ಮಾಡಿ ಅಂತ. ಪ್ರಜಾಕೀಯ ಪಕ್ಷದ ಕೊಡುಗೆ ಏನು ಸರ್? ಕೋವಿಡ್ ನಾವು ವೋಟ್ ಹಾಕಿರೋದೇ ನಮ್ಮ ಕೊಡುಗೆ ಸರ್, ನಾವು ಟ್ಯಾಕ್ಸ್ ಕಟ್ತಿರೋದೇ ನಮ್ಮ ಕೊಡುಗೆ. ಎಲ್ಲರೂ ಕಟ್ತೀವಿ ಸರ್, ನಾವು ಕಟ್ತಿದ್ದೀವಿ. ಮತ್ತಿನ್ನ ನಿಮ್ ಕೊಡುಗೆ ಆಗೋಯ್ತಲ್ಲ. ಪ್ರಜಾಕೀಯ ಪಕ್ಷದ ಸದಸ್ಯರ ಕೊಡುಗೆ ಏನು ಸರ್? ಪ್ರಜಾಕೀಯ ಪಕ್ಷದ ಸದಸ್ಯರೇ ಇಲ್ಲ ಸರ್. ಅವ್ರು ಮತ್ತೆ ಹೇಳ್ತಾರೆ ಆ್ಯಪ್ ತೆಗೆದು ನೀವು ಪ್ರಜಾಕೀಯ ಪಕ್ಷದ ಬಗ್ಗೆ ಓದಿ ಅಂತ. ಅಲ್ಲಿ ಕಾರ್ಯಕರ್ತರಿಲ್ಲ, ಕಾರ್ಯಕರ್ತರಿಲ್ಲ, ನೀವು ಸದಸ್ಯರಿಲ್ಲ. ನೀವೇನು ಈ ಸಾಂಪ್ರದಾಯಿಕ ಮಾರ್ಗದ ಪ್ರಚಾರಗಳಿದಾವಲ್ಲ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲಪ್ಪ. ಆಮೇಲೆ ಅವ್ರಿಗೆ 2023 ಏಪ್ರಿಲ್ ಮೇನಲ್ಲಿನ ಚುನಾವಣೆಯಲ್ಲಿ ಗೆದ್ದು ಬಿಡಬೇಕು ಅನ್ನೋ ಅರ್ಜೆನ್ಸಿನೂ ಇಲ್ಲ. ತಗೊಳ್ಳಿ ಒಂದು 20 ವರ್ಷ, ಬದಲಾವಣೆಗಳು ನಿಧಾನಕ್ಕೆ ಆಗ್ತವೆ, ಆಗಲಿ ಬಿಡಿ ಅಂತಾರೆ ಅವರು. ನಿಮಗೆ ಕನ್ವಿನ್ಸ್ ಆರ್ ನೀವು 4 ಜನರಿಗೆ ಹೇಳಿ, ಅವ್ರು ಇನ್ನೊಂದು 4 ಜನರಿಗೆ ಹೇಳಿ. ನಾನು ಯಾತ್ರೆ ಮಾಡಲ್ಲ, ಸಮಾವೇಶ ಮಾಡಲ್ಲ. ದಟ್ ಈಸ್ ಹಿಸ್ ಸ್ಟ್ಯಾಂಡ್, ದಟ್ ಈಸ್ ಹಿಸ್ ಸ್ಟೈಲ್ ಆಫ್ ಪಾಲಿಟಿಕ್ಸ್. ಸಕ್ಸಸ್ ಆಗುತ್ತಾ, ಫೇಲ್ ಆಗುತ್ತಾ, ಈಗಲೇ ಸಕ್ಸಸ್ ಆಗುತ್ತಾ, ಮುಂದೆ ಯಾವಾಗಾದ್ರೂ ಸಕ್ಸಸ್ ಆಗುತ್ತಾ, ಟೈಮ್ ಉತ್ತರ ಕೊಡ್ಬೇಕು ಅದಕ್ಕಷ್ಟೇ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಸ್ತಕ್ಕಂಥ ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರ ತಪ್ಪುಗಳನ್ನು ಮಾಡಿದ್ರೆ ವಿರೋಧ ಮಾಡೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಅದರದೆಲ್ಲ ಇರ್ತದೆ. ನೀವು ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀರಾ, ರಾಜಕೀಯ ಪಕ್ಷ ಅಲ್ಲ ಪ್ರಜಾಕೀಯ ಅಂತಕ್ಕಂಥದ್ದು ಮತ್ತೇನು ಸರ್? ರಾಜ ಮತ್ತು ಪ್ರಜಾ ವ್ಯತ್ಯಾಸ. ಆಯಿತು, ಪ್ರಜೆ ರಾಜ. ಯಾವುದಾದ್ರು ಒಂದು ನಾಡು ನುಡಿ ಜಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಅನ್ಯಾಯವಾದಾಗ ನೀವು ವಿರೋಧ ಯಾವತ್ತಾದರೂ ಧ್ವನಿ ಎತ್ತಿದ್ದೀರಾ ಸರ್? ಎಷ್ಟು ಹೋರಾಟಗಳು ಮಾಡಿದ್ದೀರಾ ಸರ್? ನೀವೆಷ್ಟು ಹೋರಾಟ ಮಾಡಿದ್ದೀರಾ? ನಾವು ಮಾಡಿದ್ದೀವಿ ಸರ್. ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಸರ್? ಅದು ಮಾಡಿಲ್ಲ, ಇನ್ನೂ ಜಾಸ್ತಿ ಮಾಡ್ತಾರೆ. ಹೋರಾಟನ ಮಾಡಿಲ್ಲ ಅಂದ್ರೆ ಅಲ್ಲ ಅಂದ್ರೆ ಈ ದೇಶ ಇರೋವರೆಗೂ ಹೋರಾಟ ಮಾಡ್ತಾನೆ ಇರ್ಬೇಕಾ ಸರ್? ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಅಲ್ಲ ನನ್ನ ಹೋರಾಟ ಏನ್ ಗೊತ್ತಾ ಸರ್? ನಿರ್ನಾಮ ಆಗ್ಬಿಡ್ಬೇಕು ಹೋರಾಟ ಅನ್ನೋದು. ಹೋರಾಟನೇ ಇಲ್ದೇ ಇರೋಂಥ ಒಂದು ಅದ್ಭುತವಾದ ಸಮಾಜ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಅಲ್ವಲ್ಲ ಸರ್? ಯಾಕೆ ಸರ್? ಪ್ರಜಾಪ್ರಭುತ್ವದಲ್ಲೇ ಸಾಧ್ಯ ಅದು, ರಾಜಪ್ರಭುತ್ವದಲ್ಲಿ ಸಾಧ್ಯ ಇಲ್ಲ. ರಾಜ ತಪ್ಪು ಮಾಡಿದ್ರೆ ಪ್ರಜೆಗಳಿಗೆ ಗಲಾಟೆ ಮಾಡ್ತಾರೆ, ಪ್ರಜೆಗಳೇ ರಾಜರಾಗ್ಬಿಟ್ರೆ ಯಾರು ಗಲಾಟೆ ಮಾಡ್ತಾರೆ? ಎಲ್ಲರೂ ರಾಜಗಳಾಗಲ್ಲ ಸರ್, ಎಲ್ಲ ರಾಜರ ಪ್ರಜಾಪ್ರಭುತ್ವ. ಅವರು ಆವಾಗ ಒಂದು ಮಾತನ್ನು ಹೇಳಿದ್ರು, ಸ್ವಾತಂತ್ರ್ಯ ಹೋರಾಟ ನಡೀತ್ರಿ, ಹೊರಗಿನವ್ರು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಅವ್ರ ವಿರುದ್ಧ ಹೋರಾಟಪ್ಪ, ಅದು ಕರೆಕ್ಟು. ಅವ್ರು ಹೋದ್ಮೇಲೆ ಇರೋರೆಲ್ಲ ನಮ್ಮವರಲ್ಲ, ನಮ್ಮವ್ರ ವಿರುದ್ಧ ನಮ್ಮವ್ರು ಯಾಕೆ ಹೋರಾಡಬೇಕು ಅನ್ನೋದು ಅವ್ರು ಹೇಳೋದು. ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿದ್ರೆ ಆಯ್ಕೆ ಕರೆಕ್ಟ್ ಆಗಿದ್ರು ಹೋರಾಡುವ ಅವಶ್ಯಕತೆ. ಮಹಾತ್ಮ ಗಾಂಧಿಗೆ ಏನಾರ ಎಲೆಕ್ಷನ್ ಇದ್ದಿದ್ರೆ ಹೋರಾಟ ಮಾಡೋರ ಸರ್? ಹೇಳಿ, ಮಹಾತ್ಮ ಗಾಂಧಿ ಹೋರಾಟ ಮಾಡಿ ಬ್ರಿಟಿಷರು ಭಾರತವನ್ನು ಆಳ್ಬೇಕು, ಆಳಬಾರ್ದ, ಎಲೆಕ್ಷನ್ ಓಟ್ ಹಾಕ್ಬಿಡೋರು, ಆಳ್ಬಾರ್ದು, ಒಟ್ಟಾಗಿ ಅಂತ ಒಟ್ಟಾಗ್ಬಿಡ್ರು ಅವರು. ಈಗ ನಿಮ್ಗೆ ಸರಿ ಇಲ್ಲ ಅಂತ ಗೊತ್ತಾದ್ರ ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ಬೇಡ ಅಂತ ಓಟ್ ಹಾಕ್ಬಿಡಿ, ಒಟ್ಟಾಗ್ತಾರ ಅವರು. ಬಟ್ ಇದ್ದಾಗ ಅಧಿಕಾರದಲ್ಲಿದ್ದ ಮಾಡಿದಂತ ವಿರೋಧ ಮಾಡಲೇಬೇಕು. ಹೋರಾಟ ಅಂತ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನನ್ನ ಅಭಿಪ್ರಾಯ, ಒಬ್ಬ ನಾಯಕ ನಿರ್ಮಾಣ ಮಾಡೋದಕ್ಕೋಸ್ಕರ ಹೋರಾಟಗಳು. ಪಕ್ಷಗಳು ಹುಟ್ಟಿರೋದೆಲ್ಲ ನಾಯಕರ ನಿರ್ಮಾಣಕ್ಕೋಸ್ಕರ. ಒಬ್ಬೊಬ್ಬ ಸರ್ ಒಂದು ಸಂಘಟನೆ ಉಟ್ಕೊಂಡು ಒಂದು ಪ್ರಾಬ್ಲಮ್ನ ಎತ್ತಿ ನಿಂತ್ಕೊಂತಾನೆ ಅವನು. ಸ್ಟಾರ್ಟ್ ಅವನೊಬ್ಬ ನಾಯಕ ಹಾಕೊಟ್ಟಿರ್ತಾನೆ, ಅವ್ನ ಪಕ್ಕದಲ್ಲಿ ಹೇಳ್ತಾನೆ, ನೀನು ಬೆಳೀತಾ ಇದೆಯಾ ಕಣೋ, ಹುಷಾರು, ಬೆಳೀತಾ ಇದೆಯಾ ನೀನು. ಅವನು ಬೆಳೀತಾ ಇದ್ದೀನಾ, ನೆಕ್ಸ್ಟು ಜನ ನೀನು ಬೆಳೆಸೋದು, ಅವ್ನು ಬೆಳ್ಕೊಡು. ಸರ್, ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ ಯಾವುದೇ ಒಂದು ಸಣ್ಣ ಪ್ರಜೆಗೆ, ನನಗೆ ಉದಾಹರಣೆಗೆ ಒಬ್ಬ ನಾಗರಿಕನಿಗೆ ಒಬ್ಬ ಪ್ರಜೆಯಾಗಿ ಏನಾದ್ರು ತೊಂದರೆ ಆದರೆ, ಯಾವುದೇ ಒಂದು ರೆವಿನ್ಯೂ ಯಾವುದೇ ಒಂದು ಇಲಾಖೆ ಇರ್ಬೋದು, ತೊಂದರೆ ಆಗಿ ಒಬ್ಬ ಪ್ರಜೆಯಾಗಿ ಹೋದ್ರೆ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಸರ್ ಇವತ್ತಿನ ವ್ಯವಸ್ಥೆಯಲ್ಲಿ. ಸರ್, ಅವ್ರು ಹೇಳ್ತಾ ಇರೋದು ಆ ತೊಂದರೆ ಆಗದೇ ಇರುವಂತಹ ವ್ಯವಸ್ಥೆ ನಿರ್ಮಾಣದ ಬಗ್ಗೆ ಹೇಳ್ತಾ ಇದ್ದಾರೆ. ತೊಂದರೆ ಆದ್ಮೇಲೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ಒಂದು ನಿಮಿಷ ಒಂದು ಹೇಳಲ್ಲ ಸರ್, ನನ್ನ ಒಂದು ಸಣ್ಣ ಕಲ್ಪನೆ. ಒಬ್ಬ ನಾನು ಮತ್ತೆ ನಾಯಕನ ಕಲ್ಪನೆ ಅಲ್ಲ ಸರ್, ನಾನು ಏನೇ ಹೇಳಿದ್ರು ಮತ್ತೆ ನಾಯಕ ನೀವೇ ಮಾಡಿ ಸರ್. ನನ್ನ ಪ್ರಕಾರ ಒಂದು ಏರಿಯಾದಲ್ಲಿರೋ ಪೊಲೀಸ್ ಸ್ಟೇಷನ್, ಆ ಪೊಲೀಸ್ ಆಫೀಸರ್ ಇರಬೇಕಾ ಬಿಡಬೇಕು ಅನ್ನೋದು ಆ ಏರಿಯಾ ಜನಗಳು ನಿರ್ಧಾರ ಮಾಡಬೇಕು ಸರ್. ಕರೆಕ್ಟಾ ಸರ್? ಸರ್, ಅವಾಗ ಅವ್ನು ಕರಪ್ಟ್ ಆಗಕ್ಕೆ ಸಾಧ್ಯನಾ ಸರ್? ಅಲ್ವಾ? ಟ್ರಾನ್ಸ್ಪರೆನ್ಸಿ ಬರ್ಬೋದು. ಪ್ರತಿಯೊಂದು ಕಂಪ್ಲೇಂಟು CCTV ಕ್ಯಾನೋ ಪೊಲೀಸ್ ಸ್ಟೇಷನ್ಲಿಟ್ಟು ಸರ್, ಇದೆಲ್ಲ ಬದಲಾವಣೆ ಇದೇ ಆಗಬೇಕಾಗಿರೋದಲ್ವಾ ಸರ್? ಸೂಪರ್ ನೋಡಿ. ಅಷ್ಟೇ ಸರ್, ಸಿಂಪಲ್. ಇದುವರೆಗೂ ಸ್ವತಂತ್ರ ಬಂದು 75 ವರ್ಷ ಆಯಿತು. ನಂದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಜಿ ಒಡೆರಳ್ಳಿ ಅಂತ. ನಮ್ಮ ಪಂಚಾಯತಿ ಇವತ್ತಿಗೂ ಕೂಡ ರೋಡ್ ಇಲ್ಲ ಸರ್. 100 ಬಾರಿ. ಯಾವ ಪಕ್ಷ ನಿಮ್ಮದು? BJP ವತಿಯಿಂದ. BJP ಸರ್. ಉತ್ತರ ಹೇಳ್ತೀನಿ, ವೇಟ್ ಮಾಡಿ ಸರ್. ಮಾತಾಡಬೇಡಿ ದಯವಿಟ್ಟು ಸರ್, ಹೇಳ್ತೀನಿ ಕೇಳಿ. 100 ಬಾರಿ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್, ಮಾಡ್ತೀವಿ 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 ಅಂತಂದರೆ. ಅಲ್ಲ, ಪ್ರಜಾಕೀಯ ಜಾಯ್ನ್ ಆಗ್ತೀರಾ ಅಂತ? ಇಲ್ಲ ಸರ್, ಮುಂದಿನ ದಿನಗಳು ಅಲ್ಲ ಆಗ್ಬೇಕಾಗತ್ತೆ ಸರ್. ಬದಲಾವಣೆ ಅನ್ನೋದು ಒಂದು ಪರಿವರ್ತನೆ ನಿಯಮ ಸರ್. ಪರವಾಗಿಲ್ಲ ಉಪೇಂದ್ರ ಅವರೇ, ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ನೆಕ್ಸ್ಟ್ ಪ್ರಜಾಕೀಯ ಸರ್, ಖಂಡಿತ ಇವರೆಲ್ಲ ಪ್ರಜಾಕೀಯ ನೆಕ್ಸ್ಟ್. ಪರವಾಗಿಲ್ಲ, ಒಬ್ಬರನ್ನ ಕನ್ವಿನ್ಸ್ ಮಾಡಿದ್ರು ಸರ್. ಇವರೆಲ್ಲ ಪ್ರಜಾಕೀಯ ಆಗ್ತಾರೆ ಯಾವಾಗ ಗೊತ್ತಾ? ಇದೇನೋ ಗೆಲ್ಲುತ್ತೆ ಅಂದಾಗ. ಹೌದು ಹೌದು, ಅವ್ರಿಗೆ ಆ ಭರವಸೆ ಬರೋರ್ಗೆ ಬರಲ್ಲ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ